ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 13 ನವೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, तुमने दुख सहन करने में बहुत टाइम वेस्ट किया है. ಮಧುರ ಮಕ್ಕಳೇ, ತಾವು ದುಃಖ ಸಹನೆ ಮಾಡೋದ್ರಲ್ಲಿ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದೀರಿ. अब दुनिया बदल रही है, तुम बाबा को याद करो, सतो प्रधान बनो तो टाइम सफल हो जाएगा. ಈಗ ಜಗತ್ತು ಬದಲಾಗುತ್ತಿದೆ. ಈಗ ತಾವು ತಂದೆ ನೆನಪು ಮಾಡ್ರಿ, ಸತೋ ಪ್ರಧಾನರಾಗ್ರಿ, ತಮ್ಮೆಲ್ಲ ಸಮಯ ಸಫಲ ಆಗೋದು. ಬಾಬಾ ಹೇಳ್ತಾರೆ, ಮಕ್ಕಳೇ ಸಹನ್ ಮಾಡೋದ್ರಲ್ಲಿ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದೀರಿ ಅಂತ. ಯಾವಾಗ ಯಾವ ಸಹನೆ, ಯಾವುದು ರೋಲ್ ಒಳಗೆ ಕಲಿಯುಗದ ಸ್ಕ್ರಿಪ್ಟ್ ಅನುಸಾರ ಅನೇಕ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸುವಂತಹ, ಅನೇಕ ಮಾತುಗಳನ್ನು ಸಹಿಸಿಕೊಳ್ಳುವಂತಹ ಘಟನೆ, ಸೀನ್, ಆ್ಯಕ್ಟಿಂಗ್ ಡ್ರಾಮಾದಲ್ಲಿ ನೂಂದಿತ್ತು. ಪ್ರತಿಯೊಬ್ಬರ ರೋಲ್ನಲ್ಲಿ ಕಲಿಯುಗದ ಎಂಡ್ ಒಳಗೆ ಸಹನೆ ಮಾಡಿಕೊಳ್ಳುವಂಥ ಪಾರ್ಟ್ ಇದೆ. ಆ ಪಾರ್ಟನ್ನು ಪಾತ್ರ ಅಂತ ಅರಿಯದೆ, ಅದು ನನ್ನನ್ನು ನಾನು ಆತ್ಮ, ನನ್ನನ್ನು ಮರೆತು, ನಾ ಆತ್ಮ ಅನ್ನೋದನ್ನು ಮರೆತು ಈ ಮನಸ್ಸು ತನಗೆ ತಾನು ದೇಹ ಅಂತ ತಿಳ್ಕೊಂಡು, ಈ ದೇಹದ ಸಂಬಂಧದೊಳಗೆ ಏನೆಲ್ಲ ಸಹನೆ ಮಾಡ್ಕೋಬೇಕಾಗಿತ್ತೋ ಅದೆಲ್ಲ ನಾನೇ ಸಹನ ಮಾಡ್ಕೋತಾ ಇದ್ದೀನಿ ಅಂತ ಅದನ್ನೆಲ್ಲವನ್ನ ತಾನ ತ್ರಾಸ ಮಾಡ್ಕೊಳ್ಳೋದು, ಪೇನಿನ ಅನುಭವ ಮಾಡೋದು ಮಾಡಿದೆ ಈ ಮನಸ್ಸು. ಆದರೆ ಪೇನ್ ರೋಲ್ನಲ್ಲಿ ಇತ್ತು, ಪೇನ್ ಕೇವಲ ಪಾತ್ರದಲ್ಲಿ, ಪೇನ್ ಕೇವಲ ಡ್ರಾಮಾದಲ್ಲಿ ಇತ್ತು. ಆದರೆ ಇದು ನಂದ ಪೇನ್ ಇದು, ಯಾಕಂದ್ರೆ ನಾನ ಶರೀರ, ನಾ ಮನುಷ್ಯ, ನಾನು ಇವರ ಸಂಬಂಧಿ, ಇವರೆಲ್ಲ ನನಗೆ ಈ ರೀತಿ ತ್ರಾಸ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಬಿಲೀಫ್ ಸಿಸ್ಟಮ್ನ ಕಾರಣದಿಂದ ಮಕ್ಕಳೇ ನೀವು ಬಹಳಷ್ಟು ಸಹನ್ ಮಾಡ್ಕೊಂಡಿರಿ. ಆದ್ರೇನು ವ್ಯರ್ಥ ಟೈಮ್ ಕಳೆದಿರಿ ಅಂತಾರೆ ಬಾಬಾ. ಯಾಕಂದ್ರೆ ಇಲ್ಲಿ ಸಹನ್ ಮಾಡ್ಕೊಳ್ಳೋ ಮಾತೇ ಇರಲಿಲ್ಲ. ಫ್ರೀ ರೆಕಾರ್ಡೆಡ್ ಒಂದು ಫಿಲಮ್ ರೀಪ್ಲೇ ಆಗ್ತದಂದ್ರೆ, ಒಂದು ಫಿಲ್ಮ್ ನೋಡಿ ಯಾರಾದರೂ ಫಿಲ್ಮ್ ನೋಡಿ ನಾ ಭಾಳ ಸಹನ್ ಮಾಡ್ಕೊಂಡೀನಿ ಅಂತಂದ್ರೆ ಎಲ್ಲರೂ ನಗ್ತಾರೆ. ಹಾಗೆ ಈ ಫಿಲ್ಮ್ ಒಳಗೆ ಯಾವುದು ಆಗಲೇಬೇಕು, ಯಾವುದು ನಡಿಲೇಬೇಕು, ಯಾವುದು ಘಟನೆ ಘಟಿಸಲೇಬೇಕು, ಅದು ಘಟಿಸ್ತದೆ. ಯಾಕಂದರೆ ಮೊದಲೇ ನೂಂದಿದೆ. ಅಂಥ ವಿಷಯಗಳನ್ನು ನನ್ನ ಜೊತೆಗೆ ನಡೀತು ಅಂತ ತಿಳ್ಕೊಂಡು ನೀವು ವ್ಯಥೆ ಪಡ್ತೀರಿ ಅಂತಂದ್ರೆ ಬಾಬಾ ಹೇಳ್ತಾರ, ನೀವು ಮಾಡ್ಕೊಂಡಿದ್ದ ಸಹನೆ ವ್ಯರ್ಥದ ಖಾತೆಯಲ್ಲಿ ಜಮಾ ಆಗಿಬಿಟ್ಟಿದೆ. ಅದಕ್ಕಾಗಿ ಈಗ ಜಗತ್ತೇ ಬದಲಾಗ್ತಾ ಇದೆ. ಸತ್ಯುಗ ನಿರ್ಮಾಣ ಆಗ್ತಾ ಇದೆ. ಅರ್ಥಾತ್ ವಿಚಾರದ ಲೆವೆಲ್ ಒಳಗೆ, ಥಾಟ್ ಲೆವೆಲ್ ಒಳಗೆ ಕಲಿಯುಗದ ಸೋಚ್ ಬದಲಾಗಿ ಸತ್ಯುಗಿ ಸೋಚ್ನ ನಿರ್ಮಾಣ ಆಗ್ತಾ ಇದೆ ಅಂತಂದಮೇಲೆ ಸಹನ ನಾ ಮಾಡ್ಕೋಬೇಕು, ನಾನು ಭಾಳ ಎದುರಿಸೀನಿ, ಭಾಳ ನುಂಗಿನಿ, ಜೀವನದಾಗ ಭಾಳ ನಾ ಕಷ್ಟಪಟ್ಟೀನಿ, ಭಾಳ ಜನ ನನಗೆ ಮೋಸ ಮಾಡ್ಯಾರ. ಇದು ಕಲಿಯುಗಿ ಸೋಚ್. ಸತ್ಯುಗಿ ಸೋಚ್ ಅರ್ಥಾತ್ ನಾ ಆತ್ಮ, ಹಾಗೆ ನಂತರನೇ ಎಲ್ಲರೂ ಆತ್ಮರೇ ಇದ್ದಾರೆ. ಆದರೆ ಪ್ರತಿಯೊಬ್ಬ ಆತ್ಮ ಅವರವರ ಪಾತ್ರವನ್ನು ಈ ವಿಶ್ವ ನಾಟಕದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ. ಭಲೆ ಅವರು ಈ ಪಾತ್ರಕ್ಕೆ ವಿರೋಧ ಮಾಡೋದೇ ಇರಲಿ, ಈ ಪಾತ್ರಕ್ಕೆ ಡಿಫೇಮ್ ಮಾಡೋದಿರಲಿ, ಈ ಪಾತ್ರಕ್ಕೆ, ನನಗೆ ಸಿಕ್ಕಿರುವಂತಹ ಪಾತ್ರಕ್ಕೆ ಅವರು ವಿರೋಧಿಗಳಾಗೋದೇ ಇರ್ಬೋದು, ಪ್ರೀತಿ ಸ್ನೇಹವನ್ನು ಕೊಡೋದೇ ಇರ್ಬೋದು. ಆದರೆ ಇದು ನಾಟಕದಲ್ಲಿ ನಡೀತಾ ಇದೆ. ಇದು ಸತ್ಯುಗಿ ಸೋಚ್. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗಾಗಿ ಜಗತ್ತ ಬದಲಾಗ್ತಾ ಇದೆ. ಅರ್ಥಾತ್ ಮೈಂಡಿನ ಸ್ಕ್ರಿಪ್ಟ್ ಬದಲಾಗ್ತಾ ಇದೆ. ಅದಕ್ಕಾಗಿ ನೀವೀಗ ತಂದೆ ನೆನಪು ಮಾಡ್ರಿ, ಸತೋ ಪ್ರಧಾನ ಆಗ್ರಿ, ನಿಮ್ಮೆಲ್ಲ ಸಮಯ ಸಫಲ ಆಗ್ತದೆ. ಪ್ರಶ್ನೆ, 21 ಜನ್ಮೋं के लिए लॉटरी प्राप्त करने का पुरुषार्थ क्या है? 21 ಜನ್ಮಗಳಿಗಾಗಿ ಲಾಟ್ರಿ ಪ್ರಾಪ್ತ ಮಾಡಿಕೊಳ್ಳುವಂತಹ ಖಾಸ್ ಪುರುಷಾರ್ಥ ಏನಾಗಿದೆ? ಬಾಬಾ ಹೇಳ್ತಾರೆ, 21 ಜನ್ಮೋं की लॉटरी लेनी है तो मोह जीत बनो. ಅಂಡರ್ಲೈನ್, 21 ಜನ್ಮದ ಇಷ್ಟು ಶ್ರೇಷ್ಠ ಆಸ್ತಿ, ಸ್ವರಾಜ್ಯ ಅಧಿಕಾರಿಯಾಗುವ, ವಿಶ್ವ ಮಹಾರಾಜನಾಗುವಂತಹ ಶ್ರೇಷ್ಠ ಪದವಿ ತಗೊಳ್ಬೇಕು ಅಂದರೆ ಮೋಹಜೀತರಾಗಬೇಕು ಅಂತಾರೆ ಬಾಬಾ. ರೋಲ್ನ ಜೊತೆಗೆ
ರೋಲ್ನ ಶರೀರದ ಜೊತೆಗೆ, ರೋಲ್ನಲ್ಲಿ ಸಿಕ್ಕಿರುವಂತಹ ವಸ್ತುಗಳ ಜೊತೆಗೆ ಡ್ರಾಮಾ ಡೈರೆಕ್ಟರ್ ಈ ಆ್ಯಕ್ಟಿಂಗ್ ಮಾಡಲಿಕ್ಕೆ ಕೊಟ್ಟಿರುವಂಥ ವಸ್ತುಗಳನ್ನು ನಂದು ಅಂತ ತಿಳ್ಕೊಂಡು ಅವರನ್ನು ನನ್ನವರು ಅಂತ ತಿಳ್ಕೊಂಡು ಏನು ಮೋಹದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಿ, ಇದರಿಂದ ಎಲ್ಲಿವರೆಗೆ ಮುಕ್ತ ಆಗೋದಿಲ್ವೋ ಅಲ್ಲಿವರೆಗೆ 21 ಜನ್ಮದ ಆಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏಕ್ ಬಾಬಾ ಪರ್ ಪೂರಾ ಪೂರಾ ಕುರ್ಬಾನ್ ಜಾओ. ಬಾಬಾ ಹೇಳ್ತಾರೆ, ಮೋಹಜೀತಾಗ್ರಿ, ತಂದೆಯ ಮೇಲೆ ಈ ಮನಸ್ಸನ್ನು ಕಂಪ್ಲೀಟ್ ಅರ್ಪಣೆ ಮಾಡ್ರಿ. ಸದಾ ಯಹ ಸ್ಮೃತಿ ಮೇ ರಹೇ ಕಿ ಅಬ್ ಯಹ ಪುರಾನಿ ದುನಿಯಾ ಬದಲ್ ರಹಿ ಹೇ. ನೆನಪಿರಲಿ, ಈ ಹಳೆಯ ಜಗತ್ತು, ಈ ರೋಲ್ ಇದೆಲ್ಲ ಬದಲಾಗ್ತಾ ಇದೆ ಅನ್ನೋದು ನೆನಪಿರಲಿ. ಹಮ್ ನई दुनिया में जा रहे हैं, ಅರ್ಥಾತ್ ಕಲಿಯುಗಿ ಸೋಚ್ ಬದಲಾಗಿ ಕಲಿಯುಗಿ ಬಿಲೀಫ್ ಸಿಸ್ಟಮ್ ಇಂದ ಹೊರಗೆ ಬಂದು ಹೊಸ ಸತ್ಯುಗಿ ಶುದ್ಧ ನ್ಯಾಚುರಲ್ ಸತೋಪ್ರಧಾನ ವಿಚಾರಗಳೊಳಗೆ ಈಗ ಬದಲಾಗುವ ಸಮಯ ಬಂದಿದೆ ಅಂತಾರೆ ಬಾಬಾ. ನೆನಪಿರಲಿ, ನಾವೀಗ ಹೊಸ ಜಗತ್ತು ಅರ್ಥಾತ್ ಹೊಸ ವಿಚಾರದ ಪ್ಯಾಟರ್ನ್ ನನ್ನೊಳಗೆ ಮೈಂಡ್ ಒಳಗೆ ರೀ ಓಪನ್ ಆಗ್ತಾ ಇದೆ. ಇಸ್ ಪುರಾನಿ ದುನಿಯಾಕೋ ದೇಖ್ತೆ ಭಿ ನಹಿ ದೇಖ್ನಾ. ಈ ಹಳೆಯ ಜಗತ್ತು, ಹಳೆಯ ಸಿನಿಮಾ ಅರ್ಥಾತ್ ಸಿನಿಮಾದ ಈ ಹಳೆಯ ದೃಶ್ಯಗಳನ್ನು, ಕಲಿಯುಗದ ದೃಶ್ಯಗಳನ್ನು, ದೇಹವಾನದ ದೃಶ್ಯಗಳನ್ನು ನೋಡಿಯೂ ನೋಡದಂತಿರುವಂತಾರೆ ಬಾಬಾ. ಸುಧಾಮ ಮಿಸಲ್ ಚಾವಲ್ ಮುಟ್ಟಿ ಸಫಲ್ ಕರ್ ಸತ್ಯುಗಿ ಬಾದಶಾಹಿ ಲೇನಿ ಹೇ. ಸುಧಾಮನ ಹಾಗೆ ಒಂದು ಮುಷ್ಟಿ ಕೊಟ್ಟು ಸತ್ಯಯುಗದ ಬಾದಶಾಹಿಯನ್ನು ಪಡೀರಿ ಅಂತ. ಹೇಗೆ ಸುಧಾಮ ಒಂದು ಶಾಸ್ತ್ರದಲ್ಲಿ, ಭಾಗವತದಲ್ಲಿ ಸುಧಾಮನ ಇತಿಹಾಸದಲ್ಲಿ ನೋಡ್ತೀವಿ. ಸುಧಾಮ ಒಬ್ಬ ಬ್ರಾಹ್ಮಣ, ಬಹಳ ಉತ್ತಮ ಬ್ರಾಹ್ಮಣ, ಉತ್ತಮ ಜ್ಞಾನಿ. ಆದರೆ ಅವನ ರೋಲ್ ಒಳಗೆ ಬಡತನ ಭಾಳ ಇರ್ತದ. ರೋಲ್ನಲ್ಲಿ ಬಡತನ ಯಾವ ಲೆವೆಲ್ಲಿಗೆ ಇರ್ತದತ್ತಂದ್ರೆ, ಅವನಿಗೆ ಇರಲಿಕ್ಕೂ ಮನೆ ಇಲ್ಲ, ಉಡಲಿಕ್ಕೆ ಬಟ್ಟೆ ಇಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ, ಪತ್ನಿ ಮತ್ತು ಮಕ್ಕಳಿಗಾಗಿ. ಈ ಮಟ್ಟದ ಬಡತನ ಅವ್ರ ಸಿಸ್ಟಮ್ ಒಳಗೆ, ಬ್ರಾಹ್ಮಣ ಕಲ್ಚರ್ ಒಳಗೆ ಅವ್ರು ಇನ್ನೊಬ್ಬರ ಕಡೆಯಿಂದ ಭಿಕ್ಷೆ ಬೇಡಿ ಅದರಿಂದ ಬಂದಿರುವಂಥದ್ದನ್ನೇ ತಿನ್ಬೇಕಾಗ್ತದೆ. ಅವನ ಭಿಕ್ಷೆ ಒಳಗೆ ಬಟ್ಟೆನೂ ಸಿಗೋದಿಲ್ಲ, ಆಹಾರ ಸಿಗೋದಿಲ್ಲ. ಕೊನೆಗೆ ಒಂದು ಕಡೆಯಿಂದ ಭಿಕ್ಷೆ ಸಿಗ್ತದ. ಅದರಲ್ಲಿ ಏನಪ್ಪ ಅಂತಂದ್ರೆ ಒಂದು ಮುಷ್ಟಿ ಮಾತ್ರ ಅವಲಕ್ಕಿ. ಈಗ ಮಿತ್ರನ ಹತ್ರ ಹೋಗಬೇಕಾಗಿದೆ. ಸುಧಾಮ ವಿಚಾರ ಮಾಡ್ತಾನ, ನಾ ಏನಾದರೂ ತೊಗೊಂಡು ಹೋಗಬೇಕು ಅಂತ. ಆಗ ಭಿಕ್ಷೆ ಒಳಗೆ, ಆ ಪಾತ್ರೆಯೊಳಗೆ ಒಂದು ಮುಷ್ಟಿಯಷ್ಟು ಅಕ್ಕಿ ಸಿಗ್ತದ. ಆದರೆ ಅವನು ಹೀಗೆ ವಿಚಾರ ಮಾಡೋದಿಲ್ಲ, ನಾನು ಹೆಂಗೂ ಸ್ನೇಹಿತನ ಹತ್ರ ಹೊಂಟೀನಂತಂದ್ರೆ ಇದರಲ್ಲಿ ಒಂದು ಅರ್ಧದಷ್ಟು ಪತ್ನಿಗೆ ಮಕ್ಕಳಿಗೆ ಕೊಡಬೇಕು ಅಂತ ಇಲ್ಲ. ಅವನ ಹತ್ರ ಇರುವ ಟೋಟಲ್ ಆಸ್ತಿನೇ ಅವಷ್ಟ ಅಕ್ಕಿ ಕಾಳು, ಅದಷ್ಟೇ ಅವಲಕ್ಕಿ ಕಾಳು. ಇರುವುದನ್ನು ಒಂದು ಅಗಳು ಕೂಡ ತೆಗೆಯದೆ, ಮಕ್ಕಳಿಗೂ ಕೂಡ ಕೊಡದೆ. ಯಾಕೆಂದರೆ ಅವನು ಸಂಕಲ್ಪ ಮಾಡಿರ್ತಾನೆ, ಈಗೇನು ಬರ್ತದ ಅದನ್ನು ನಾನು ಪ್ರಭುವಿಗೆ ಅರ್ಪಣೆ ಮಾಡಬೇಕು ಅಂತ. ಅದಕ್ಕೆ ಅವನು ಸ್ವಲ್ಪವೂ ತನಗಂತ ಮಕ್ಕಳಿಗಾಗಿ ಅಂತ ಇಡದೆ ಅದೆಲ್ಲವನ್ನ ಭಗವಂತನಿಗೆ ಅರ್ಪಿಸ್ಬೇಕು ಅಂತ ಕೃಷ್ಣನ ಹತ್ರ ಬರ್ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇರುವುದ ಏನಿದೆ, ಏನು ಮುಷ್ಟಿ ಇದೆ ಅಂದ್ರೆ ಇರುವುದು ಭಾಳ ಇದೆ, ಅದ್ರಾಗ ಒಂದು ಮುಷ್ಟಿ ಕೊಡಬೇಕು ಅಂತಲ್ಲ, ಇರುವ ಮುಷ್ಟಿ, ಆ ಮುಷ್ಟಿನೂ ಕೂಡ ಸುಧಾಮ ಭಗವಂತನಿಗೆ ಯಾವಾಗ ಅರ್ಪಿಸ್ತಾನೋ ಅದರ ಬದಲಾಗಿ ಸತ್ಯುಗಿ ಬಾದಶಾಹಿ ಅರ್ಥಾತ್ ಸತ್ಯುಗಿ ವಿಚಾರ, ಸತ್ಯುಗಿ ಜೀವನ ಶೈಲಿ, ಸತ್ಯುಗಿ ಸುಖ, ಸತ್ಯುಗದ ಆನಂದಮಯ ಜೀವನದ ಪ್ರಾಪ್ತಿ ಇದೇ ಸಂಗಮ ಯುಗದಲ್ಲಿ ಪ್ರಾಪ್ತಿಯಾಗ್ತದೆ. ಒಂದು ವೇಳೆ ಸುಧಾಮನ ಹಾಗೆ ಒಂದು ಮುಷ್ಟಿ ಅವಲಕ್ಕಿ ಅರ್ಥಾತ್ ಏನು ವಿಚಾರ ಇದೆ, ಏನೆಲ್ಲ ಮನಸ್ಸಿನ ಭಾವನೆಗಳಿವೆ, ದೇಹಬಾನದ ಅನೇಕ ಅನುಭವಗಳಿವೆ, ಅವು ಏನಿದೆ ಬಾಬಾ ಹೇಳ್ತಾರೆ ಎಲ್ಲ ಮೊದಲು ಬಾಬಾರವರಿಗೆ ಅರ್ಪಣೆ ಮಾಡು, ಆಗ್ಲೇ ಸತ್ಯುಗದ ಆಸ್ತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಸಾರ ಮೊದಲೇದು, ಅಬ್ ಇಸ್ ಶರೀರ ಸೆ ಕೋಯಿ ಭಿ ವಿಕರ್ಮ ನಹಿ ಕರ್ನಾ. ಬಾಬಾ ಹೇಳ್ತಾರೆ ಈ ಶರೀರದಿಂದ ಯಾವ ವಿಕರ್ಮವನ್ನು ಮಾಡಬೇಡ್ರಿ ಅಂತ. ಅಂದರೆ ಒಂದೇ ಮಾತು, ಈ ಶರೀರದಿಂದ ವಿಕರ್ಮಗಳು ಆಗಬಾರ್ದು, ಅಷ್ಟು ರೋಲು ಕೂಡ ಪರ್ಫೆಕ್ಟ್ ಆಗಬೇಕಾಗಿದೆ. ಯಾಕಂದರೆ ನೆಕ್ಸ್ಟ್ ರೋಲ್ ನಾವು ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣನ ಪರ್ಫೆಕ್ಟ್ ರೋಲೊಳಗೆ ನಾನು ಪ್ಲೇ ಮಾಡ್ತೀನಿ, ನನ್ನ ಒಂದು ನಾಟಕವನ್ನು ಅಭಿನಯ ಮಾಡ್ತೀನಿ ಅಂತಂದರೆ ಬಾಬಾ ಹೇಳ್ತಾರೆ ಈ ರೋಲ್ ಪರ್ಫೆಕ್ಟ್ ಮಾಡಬೇಕು.
ಹೋಗಲಿ, ರೋಲ್ ಇನ್ನೂ ಪರ್ಫೆಕ್ಟ್ ಇಲ್ಲ, ನಾ ಆತ್ಮ ಅಂತೂ ಪರ್ಫೆಕ್ಟ್ ಇದ್ದೀನಿ, ಸಂಪೂರ್ಣ ಇದ್ದೀನಿ, ಸಂಪನ್ನ ಇದ್ದೀನಿ, ಶಾಶ್ವತ ಇದ್ದೀನಿ. ರೋಲ್ ಏನು ಮಾಡ್ತಾ ಇದೆ ಇದು ಸ್ಕ್ರಿಪ್ಟೆಡ್ ಇದೆ. ರೋಲ್ ಏನು ಮಾಡ್ತಾ ಇದೆ ನಾ ಮಾಡಿದೆ ಅನ್ನೋದೇ ವಿಕರ್ಮ. ರೋಲ್ನ ಮೂಲಕ ಏನೆಲ್ಲ ಒಳ್ಳೆಯ ಕೆಟ್ಟ ಕರ್ಮ ಆಗ್ತದ ನಾನೇ ಮಾಡಿದ್ದು ಅಂತ ಅನ್ನೋದೇ ವಿಕರ್ಮ. ಅದಕ್ಕೆ ಬಾಬಾ ಹೇಳ್ತಾರ, ಯಾವ ವಿಕರ್ಮವನ್ನ ಮಾಡಬೇಡ್ರಿ. ಐಸಾ ಕೋಯಿ ಅಸುರಿ ಆಕ್ಟ್ ನ ಹೋ ಜಿಸ್ಸೆ ರಿಜಿಸ್ಟರ್ ಖರಾಬ್ ಹೋ ಜಾಯೆ. ಇಂಥ ಯಾವ ಘಟನೆ ಕರ್ಮ ನಿಮ್ಮಿಂದ ಆಗಬಾರ್ದು. ಅದರಿಂದ ಯಾವುದು ಬ್ರಾಹ್ಮಣ ಕಲ್ಚರ್ ಒಳಗ, ಬ್ರಾಹ್ಮಣ ಜೀವನದೊಳಗ ಏನು ನಮ್ದು ರಿಜಿಸ್ಟರ್ ಇದೆ, ಆ ರಿಜಿಸ್ಟರ್ನಲ್ಲಿ ಕಪ್ಪು ಚುಕ್ಕೆ ಬರುವಂಥದ್ದು. ಸೆಕೆಂಡ್ ಪಾಯಿಂಟ್, ಏಕ್ ಬಾಬಾ ಕಿ ಯಾದ್ಗೆ ನಶೆ ಮೇ ರೆಹನಾ ಹೈ. ಒಬ್ಬ ತಂದೆಯ ನೆನಪಿನ ನಶೆಯಲ್ಲಿರಿ. ಪಾವನ್ ಬನೇಕ ಮೂಲ ಪುರುಷಾರ್ಥ ಜರೂರ್ ಕರ್ನಾ ಹೈ. ಪಾವನರಾಗುವ ಮೂಲ ಪುರುಷಾರ್ಥ ಬ್ರಹ್ಮಚರ್ಯ ಪಾಲನೆ, ಬಿಳಿ ವಸ್ತ್ರ, ಆಹಾರದ ಶುದ್ಧ ಅನ್ನ, ಇವಂತೂ ಲೌಕಿಕ ಜಗತ್ತಿನಲ್ಲಿ ಎಷ್ಟೋ ಜನ ಈ ರೀತಿ ಫಾಲೋ ಮಾಡ್ತಾರೆ. ಬಾಬಾ ಹೇಳ್ತಾರೆ ಪಾವನ್ ಬನ್ನೇಕ ಮೂಲ ಪುರುಷಾರ್ಥ. ಮೂಲ ಪುರುಷಾರ್ಥ ಏನು? ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದು. ಎಲ್ಲರೊಳಗ ಭಿಕ್ಷುಕನ ಪಾತ್ರದೊಳಗಿರುವ ಸೋಲನ್ನು ಕೂಡ ಸೋಲ್ನ ರೂಪದಲ್ಲಿ ನೋಡೋದು. ಬಡವರಿರಲಿ, ಶ್ರೀಮಂತಿರಲಿ, ಎಲ್ಲರೂ ಆತ್ಮ ಅದಾರ ಅನ್ನುವಂಥ ಒಂದು ಅರಿವು, ಅಭ್ಯಾಸ, ದೃಷ್ಟಿಕೋನ ಏನಿದೆಯಲ್ಲ, ಇದೇ ಮೂಲ ಪುರುಷಾರ್ಥ. ಬಾಬಾ ಹೇಳ್ತಾರ ಪಾವನರಾಗಬೇಕು ಅಂತಂದರೆ ಮೂಲ ಪುರುಷಾರ್ಥವನ್ನು ಮಾಡಬೇಕಿದೆ. ಕೌಡಿಯೋ ಪಿಚಾಡಿ ಅಪನ ಅಮೂಲ್ಯ ಸಮಯ ಬರ್ಬಾದ್ ನ ಕರ್ ಶ್ರೀಮತ್ ಸೆ ಜೀವನ್ ಶ್ರೇಷ್ಠ ಬನಾನೆ ಹೇ. ಕೌಡಿ ಹಿಂದೆ ತಮ್ಮ ಜೀವನವನ್ನು ವ್ಯರ್ಥ ಮಾಡದೆ, ಅಮೂಲ್ಯ ಜೀವನವನ್ನು ಹಾಳು ಮಾಡಿಕೊಳ್ಳದೆ, ಶ್ರೀಮತ್ ಅನುಸಾರ ತಮ್ಮ ಜೀವನ ಶ್ರೇಷ್ಠ ಮಾಡಿಕೊಡ್ರಿ ಅಂತಾರೆ ಬಾಬಾ. ಕೌಡಿ ಅರ್ಥಾರ್ಥ ದೇಹ, ದೇಹದ ಸಂಬಂಧ, ದೇಹದ ಪದಾರ್ಥ ಇವುಗಳನ್ನು ಜಮಾ ಮಾಡೋದ್ರೊಳಗ ನಿಮ್ಮ ಒಂದು ಬಾಬಾ ಹೇಳ್ತಾರೆ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ಯಾಕೆ ಅಂತಂದರೆ ಡ್ರಾಮಾದಲ್ಲಿ ಮಾಡುವುದೇನೂ ಇಲ್ಲ. ಡ್ರಾಮಾ ಈ ರೋಲ್ನ ಮೂಲಕ ಅವಶ್ಯ ಕಾರ್ಯವನ್ನು ಮಾಡಿಯೇ ಮಾಡಿಸ್ತದೆ. ಡ್ರಾಮಾದಿಂದ ಪರೆ ಆಗೋದು ನಿಜವಾದ ಮೂಲ ಪುರುಷಾರ್ಥ. ಡ್ರಾಮಾದಿಂದ ಪರೆಯಾಗಿ ಡ್ರಾಮಾವನ್ನು ಸಾಕ್ಷಿಯಾಗಿ ನೋಡೋದಿದೆಯಲ್ಲ, ಇದು ಮೂಲ ಪುರುಷಾರ್ಥ ಆಗಿದೆ. मुरली वरदान, स्वयं को विश्व सेवा प्रति अर्पित कर माया को दासी बनाने वाले सहज संपन्न भव. ಸ್ವಯಂವನ್ನು ವಿಶ್ವದ ಸೇವೆಯ ಪ್ರತಿಯಾಗಿ ಅರ್ಪಣೆ ಮಾಡಿಕೊಂಡು ಮಾಯೆಯನ್ನು ದಾಸಿಯನ್ನಾಗಿ ಮಾಡಿಕೊಳ್ಳುವಂತಹ ಸಹಜ ಸಂಪನ್ನ ಆತ್ಮರಾಗಿರಿ. वरदानದ विस्तार, अब अपना समय सर्व प्राप्तियाँ, ज्ञान, गुण और शक्तियाँ विश्व की सेवा अर्थ समर्पित करो. ಬಾಬಾ ಹೇಳ್ತಾರೆ ಯಾವುದು ನಾನು ಆತ್ಮನಿಗೆ ಅವಿನಾಶಿ ಆಸ್ತಿ ಪ್ರಾಪ್ತ ಆಗಿದೆ. ಬಾಬಾರವರ ಮೂಲಕ ಯಾವ ಸಂಗಮಯುಗದ ಶ್ರೇಷ್ಠ ಸಮಯ, ಸರ್ವ ಪ್ರಾಪ್ತಿಗಳು, ಎಲ್ಲ ಜ್ಞಾನ, ಎಲ್ಲ ಗುಣಗಳು, ಏನೆಲ್ಲ ಶಕ್ತಿ ಪ್ರಾಪ್ತಾಗಿವೆ ಇವನ್ನು ವಿಶ್ವದ ಕಲ್ಯಾಣದ ಸೇವೆಯಲ್ಲಿ ಆತ್ಮರ ಒಂದು ಉದ್ಧಾರಕ್ಕಾಗಿ ಇವುಗಳನ್ನು ಉಪಯೋಗ ಮಾಡ್ರಿ, ಅರ್ಪಿತ ಮಾಡ್ರಿ ಅಂತಾರೆ ಬಾಬಾ. ಜೋ ಸಂಕಲ್ಪ ಉಡ್ತಾ ಹೇ ಚೆಕ್ ಕರೋ ಕಿ ವಿಶ್ವ ಸೇವಾ ಪ್ರತಿ ಹೇ. ಏನೇ ಸಂಕಲ್ಪ ಹೇಳ್ತದತ್ತಂದ್ರ, ವಿಚಾರ ನಡೀತದತ್ತಂದ್ರ ಅದನ್ನು ಚೆಕ್ ಮಾಡ್ರಿ ಅಂತಾರೆ ಬಾಬಾ. ಏನಂತ? ಬುದ್ಧಿಯ ಮೂಲಕ ಚೆಕಿಂಗ್ ಮಾಡ್ರಿ. ಈ ಸಂಕಲ್ಪ ವಿಶ್ವ ಕಲ್ಯಾಣದ ಪ್ರತಿ ಅದನೋ ಅಥವಾ ಸ್ವಾರ್ಥ, ದೇಹ, ದೇಹಭಾನ, ದೇಹದ ಜಗತ್ತಿನ ಪ್ರತಿ ಅದನೋ ಅಂದರೆ ಪ್ರತಿ ವಿಚಾರ ವಿಶ್ವ ಕಲ್ಯಾಣದ ಪ್ರತಿ ನಿರ್ಮಾಣ ಆಗ್ಬೇಕಂತಾರೆ ಬಾಬಾ. ಐಸಾ ಸೇವಾ ಪ್ರತಿ ಅರ್ಪಣೆ ಹೋನೆ ಸೆ ಸ್ವಯಂ ಸಹಜ ಸಂಪನ್ನ ಹೋ ಜಾಯೆಂಗೆ. ಈ ರೀತಿ ಸೇವೆಯ ಪ್ರತಿಯಾಗಿ ತಮ್ಮ ಹತ್ರ ಇರುವುದೆಲ್ಲವನ್ನ ಅವಿನಾಶಿ ಖಜಾನೆಗಳನ್ನು ಯಾವಾಗ ಅರ್ಪಣೆ ಮಾಡ್ತೀರಿ, ಸಮರ್ಪಣೆ ಮಾಡ್ತೀರಿ, ಕಾರ್ಯದಲ್ಲಿ ಯೂಸ್ ಮಾಡ್ತೀರಿ, ಬಾಬಾ ಹೇಳ್ತಾರೆ ನೀವು ಮತ್ತಷ್ಟು ಸಂಪನ್ನ ಅನುಭವ ಮಾಡ್ತೀರಿ. ನಾ ಆತ್ಮ ಇರೋದಿನ ಸಂಪನ್ನ ಇದ್ದೀನಿ, ಅನಾದಿಯೊಳಗೂ ನಾ ಸಂಪನ್ನ ಇದ್ದೀನಿ, ಅರ್ಥಾತ್ ಸಂಪನ್ನತೆಯೊಳಗೂ ನಾ ಅನಾದಿ ಇದ್ದೀನಿ, ಅರ್ಥಾತ್ ಸಂಪನ್ನ ಆಗೋದು ಅರ್ಥಾತ್ ನಾ ಸಂಪನ್ನ ಇದ್ದೀನಿ ಅನ್ನುವಂಥ ಸ್ಮೃತಿ ಖಾಯಮಾಗಿ ನನಗೆ ಉಳಿತದ. सेवा की लगन में छोटे बड़े पेपर्स या परीक्षाएं स्वतः समर्पण हो जाएगी. अंडरलाइन. ಸೇವಾ ಅರ್ಥಾತ್ ಸ್ಥೂಲ ಮೋಟಾ ಮೋಟಾ ಸೇವಾದ ಬಗ್ಗೆ ಹೇಳ್ತಿಲ್ಲ ಬಾಬಾ. ತಮ್ಮ ಹತ್ರ ಯಾವ ಸಂಗಮದ ಸಮಯ ಇದೆ,
ಸಂಕಲ್ಪ ಇದೆ, ಶಕ್ತಿ ಇದೆ, ಗುಣ ಅದಾವ. ಇವು ಸೂಕ್ಷ್ಮ ರೂಪದಲ್ಲಿ ವಿಶ್ವ ಕಾರ್ಯದಲ್ಲಿ ತೊಡಗಿಸ್ರಿ. ಇಂಥ ಒಂದು ಸೇವೆಯಲ್ಲಿ ಸಣ್ಣ ಸಣ್ಣ ಪೇಪರ್ ನಿಮಗೇನು ಟಚ್ ಮಾಡೋದಿಲ್ಲ ಅಂತಾರೆ ಬಾಬಾ. ಪರೀಕ್ಷೆಗಳು ನಿಮ್ಮನ್ನು ಅರ್ಪಣೆ ಆಗಿಬಿಡ್ತಾವಂತ. ಪರೀಕ್ಷೆಗಳೇ ಬಂದು ನಿಮಗೆ ಅರ್ಪಣೆ ಆಗ್ತಾವ. ಅವು ಪರೀಕ್ಷೆಗಳು ನಿಮ್ಮನ್ನು ಪರೀಕ್ಷೆ ತಗೊಳ್ಳೋದಿಲ್ಲ. ಫಿರ್ ಮಾಯಾ ಸೇ ಘಬರಾಯಂಗೆ ನಹಿ. ಆ ಮಾಯಾ ಬಂದು ನಮ್ಮ ಪರೀಕ್ಷೆನೇ ತಗೊಳ್ಳೋದಿಲ್ಲ ಅಂದಮೇಲೆ ಮತ್ತೆ ನಾವು ಗಾಬರಿ ಆಗುವ ಮಾತೇ ಇಲ್ಲ. ಸದಾ ವಿಜಯಿ ಬನ್ನೇಕಿ ಖುಷಿ ಮೇ ನಾಚ್ತೇ रहेंगे. ವಿಜಯಿ ಆಗಿರುವ ಖುಷಿಯೊಳಗ ಮಕ್ಕಳೇ ನೀವು ಡಾನ್ಸ್ ಮಾಡ್ತೀರಿ, ಆನಂದದ ಸ್ಥಿತಿ ಅನುಭವ ಮಾಡ್ತೀರಿ. ಮಾಯಾ ಕೋ ಅಪ್ನಿ ದಾಸಿ ಅನುಭವ ಕರೆಂಗೆ. ಸ್ವಯಂ ಸೇವಾ ಮೇ ಸರೆಂಡರ್ ಹೋಂಗೆ ತೋ ಮಾಯಾ ಸ್ವತಃ ಸರೆಂಡರ್ ಹೋ ಜಾಯೇಗಿ. ಯಾರು ತಮ್ಮನ್ನ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸರೆಂಡರ್ ಮಾಡ್ಕೋತಾರೋ ಅವ್ರ ಎದುರುಗಡೆ ಮಾಯಾ ಸ್ವತಃ ಬಂದು ಸರೆಂಡರ್ ಆಗಿ ಬಿಡ್ತದೆ ಅಂತಾರೆ ಬಾಬಾ. ಭಾಳ ಊಂಚಿ ಪದ್ ಪ್ರಾಪ್ತಿ ಇದು, ಭಾಳ ಶ್ರೇಷ್ಠ ಪ್ರಾಪ್ತಿ. ಮಾಯಾ ಬಂದು ಸರೆಂಡರ್ ಆಗ್ತದ ಯಾವಾಗ ನೀವು ನಿಮಗೆ ಸಿಕ್ಕಿರುವಂಥ ಎಲ್ಲವನ್ನ, ಈ ಖಜಾನೆಗಳನ್ನು ಎಷ್ಟು ನೀವು ವಿಶ್ವದ ಕಲ್ಯಾಣದ ಪ್ರತಿಯಾಗಿ ಅರ್ಪಣೆ ಮಾಡ್ತೀರಿ ಆಗ. ಸ್ಲೋಗನ್ ಅಂತರ್ಮುಕ್ತಾ ಸೇ ಮುಖ ಕೋ ಬಂದ್ ಕರ್ ದೋ ತೋ ಕ್ರೋಧ ಸಮಾಪ್ತ ಹೋ ಜಾಯೇಗಾ. ಬಹಳ ಸುಂದರ ಮಾತು. ಅಂತರ್ಮುಖತೆ, ನಾ ಆತ್ಮ ಯಾರಿದ್ದೀನಿ, ನನ್ನ ಹತ್ರ ಏನಿದೆ, ನಾ ಏನಲ್ಲ, ಇದು ಎಲ್ಲ ಏನು ನಡೀತಾ ಇದೆ, ಈ ಸತ್ಯ, ಈ ರಹಸ್ಯ ಅರಿತು ಇಲ್ಲಿರುವಂಥವರೆಲ್ಲ ಯಾರು, ಇವರೆಲ್ಲ ಆತ್ಮಾರೂಪಿ ಮಕ್ಕಳು. ಈ ರೀತಿ ನೀವು ಅಂತರ್ಮುಖಿಯಾದಾಗ ನಿಮ್ಮ ಕ್ರೋಧವು ಸಮಾಪ್ತಿ ಆಗ್ತದಂತಾರೆ ಬಾಬಾ. ಅವ್ಯಕ್ತಿಶಾರ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸಿಕೊಡ್ರಿ. जैसे एक सेकंड में स्विच ऑन और ऑफ किया जाता, ऐसा ही एक सेकंड में शरीर का आधार लिया और एक सेकंड में शरीर से परे अशरीर स्थिति में स्थित हो गए. ಹೀಗೆ ಸೆಕೆಂಡ್ ಒಳಗ ಸ್ವಿಚ್ ಆನ್ ಮಾಡಲಾಗ್ತದ, ಸ್ವಿಚ್ ಆಫ್ ಮಾಡಲಾಗ್ತದೆ. ಹಾಗೆ ಸೆಕೆಂಡಲ್ಲಿ ಶರೀರದಲ್ಲಿ ಬಂದ್ರಿ, ಶರೀರ ಆಧಾರ ತಗೊಂಡು ಕರ್ಮ ಮಾಡೋದು. ಸೆಕೆಂಡಲ್ಲಿ ಕರ್ಮ ಮುಗಿತಾ, ಒಂದು ಸೆಕೆಂಡಲ್ಲಿ ದೇಹವಾಹನದಿಂದ ಪರಿ ಅಂತಾರೆ ಬಾಬಾ. अभी अभी शरीर में आ गए, अभी अभी शरीर से अशरीरी बन गए. आवश्यकता हुई तो शरीर रूपी वस्त्र धारण किया. ಅವಶ್ಯಕತೆ ಇದೆ, ಅವಶ್ಯಕತೆ ಇರೋದ್ರಿಂದ ನಾ ಶರೀರದಲ್ಲಿ ಬರ್ತೀನಿ, ನಾ ಆತ್ಮ ಶರೀರದ ಮೂಲಕ ಮಾತಾಡುವುದಿಲ್ಲ. ಶರೀರ ರೋಲ್ ಮಾತಾಡುವುದನ್ನು ನಾನು ನೋಡ್ತೀನಿ, ಅರ್ಥಾತ್ ನೋಡ್ತೀನಿ, ಅರ್ಥಾತ್ ನಾ ಆತ್ಮ ಈ ಕಡೆಗೆ ಅಟೆನ್ಷನ್ ಕೊಡ್ತೀನಿ. ಈ ಶರೀರದ ಕರ್ಮ ಅವಶ್ಯಕತೆ ಇರುವುದು ಮುಗಿತು ಅಂದ್ರ ನನ್ನ ಅಟೆನ್ಷನ್ ಬಾಬನ ಕಡೆಗೆ ಕೊಡ್ತೀನಿ. ತೋ ಅವಶ್ಯಕತಾ ನ ಹುಯಿ ತೋ ಶರೀರ ಸೆ ಅಲಗ್ ಹೋ ಗಯೆ. ನನ್ನ ಫೋಕಸ್ ಈ ರೋಲ್ನ ಮೇಲೆ ಕೊಡೋದು, ನನ್ನ ಅಟೆನ್ಷನ್ ಈ ರೋಲಿಗಾಗಿ ಕೊಡೋದೇನಿದೆಯಲ್ಲ, ಜರೂರಿ ಇದ್ರೆ ಅಷ್ಟೇ, ಇಲ್ಲ ಅಂದ್ರೆ ಪೂರಾ ಅಟೆನ್ಷನ್ ಎಲ್ಲಿರಬೇಕು, ಬಾಬನ ಜೊತೆಗೆ. ये प्रैक्टिस करनी है, इसी को ही कर्मातीत ಅವಸ್ಥಾ ಕಹಾ ಜಾತಾ. ಈ ಅಭ್ಯಾಸ ಮಾಡ್ರಿ, ಇದಕ್ಕನೇ ಕರ್ಮಾತೀತ ಅವಸ್ಥೆ ಅಂತ ಹೇಳಲಾಗ್ತದೆ. ಕರ್ಮಾತೀತ ಅವಸ್ಥಾ ಇದು ಬ್ರಹ್ಮ ಬಾಪ್ ಸಮಾನ ಅವಸ್ಥಾ. ಇಂಥ ಒಂದು ಶ್ರೇಷ್ಠ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅಂದರೆ ಬಾಬಾ ಹೇಳ್ತಾರ, ಅವಶ್ಯಕತೆ ಇದೆ, ಶರೀರದಲ್ಲಿ ಪ್ರವೇಶ ಮಾಡ್ರಿ, ಅಶರೀರಿ ಆಗ್ರಿ. ಯಾವಾಗ ಶರೀರದ ಕರ್ಮ ನಡೀತಾ ಇರ್ತದೆ, ಕ್ರಿಯಾ, ನಿದ್ದೆ ಮಾಡೋದು, ಉಸಿರಾಟ, ಮಾತಾಡೋದು, ಕ್ರಿಯಾ ನಡೀತಿರ್ತದೆ. ಆದರೆ ನಾ ಆತ್ಮ ಏನು ಅಟೆನ್ಷನ್ ಕೊಡಬೇಕಾಗಿದೆ ಈ ರೋಲ್ನ ಮೇಲೆ, ಜರುರತ್ತಿಲ್ಲ ಅಂತಂದ್ರೆ ಬಸ್ ಈ ರೋಲ್ನಲ್ಲಿ ಏನು ಕಂಟಿನ್ಯೂವಿಟಿ ಇರ್ತದೆ, ನಿದ್ದೆ, ಊಟ, ಏನೆಲ್ಲ. ಆದರೆ ನಾ ಆತ್ಮ ಈ ರೋಲ್ನ ಕಡೆಗೆ ಫುಲ್ ಅಟೆನ್ಷನ್ ಕೊಡೋ ಜರೂರಿ ಇದೆ ಅಂತ ಮುಖ್ಯ ಕರ್ತವ್ಯ ಇದ್ದಾಗ. ಬಾಕಿ ಈ ಶರೀರದಿಂದ ಬಿಲ್ಕುಲ್ ನ್ಯಾರ, ಬಿಲ್ಕುಲ್ ಅಶರೀರಿ, ನನ್ನ ನಿರಾಕಾರಿ ಮೂಲ ಸ್ಥಿತಿಯೊಳಗೆ ಯಾವಾಗಿರ್ತೀನಿ, ಬಾಬಾ ಹೇಳ್ತಾರೆ ಇದೇ ಕರ್ಮಾತೀತ ಅವಸ್ಥೆ. ಕರ್ಮ ಇದ್ದಾಗ ಶರೀರದಲ್ಲಿ ಬರೋದು, ಕರ್ಮದ ಆ ಅವಶ್ಯಕತೆ ಇಲ್ಲ ಅಂದರೆ ಶರೀರದಿಂದ ಪರಿಸ್ಥಿತಿಯಲ್ಲಿ ಸ್ಥಿತ ಆಗೋದು. ಓಂ ಶಾಂತಿ.